ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮ ಶೆಡ್ ಆಗಿದೆ. ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಶೆಡ್ ಆಗಿದೆ ಅಂಥೇಳಿ. ಶೆಡ್ ಮಾಡಲಿಕ್ಕೆ ಅನುಕೂಲ ಹೆಲ್ಪ್ ಮಾಡಿರೋ ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳ್ತಾ, ನೋಡಿ ಇವಾಗ ಈ ಶೆಡ್ ಕ್ರಿಯೇಟ್ ಆಗಿದೆ. ಬಟ್ ಏನಂದರೆ ರಾತ್ರಿ ಹೊತ್ತಲ್ಲಿ ನಮಗೆ ಸ್ವಲ್ಪ ಸೇಫ್ಟಿ ಬೇಕು ಅನಿಸುತ್ತೆ. ಕಾಂಪೌಂಡು ಮಾಡ್ತಾಯಿದ್ದೀವಿ ನಾವು, ಒಂದು 3 ಫೀಟ್ದು ಕಾಂಪೌಂಡ್ ಎಲ್ಲ ಕಡೆ ಕ್ರಿಯೇಟ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನು ಅಂದರೆ ಈ ಕಾಂಪೌಂಡ್ ಮೇಲೆ ನಮಗೆ ಶೀಟ್ಸ್ ಎಲ್ಲ ಕೂಡಿಸ್ಬೇಕಾಗತ್ತೆ. ಯಾಕಂದರೆ ಈ ಥರ ಓಪನ್ ಬಿಟ್ಟರೆ ರಾತ್ರಿ ಹೊತ್ತು ಸೇಫ್ಟಿ ಇರೋಲ್ಲ ಅನ್ನೋದು ಈಗ ನಮಗೆ ಒಂದು ಗಮನಕ್ಕೆ ಬಂದಿದೆ. ಈ 3 ಸೈಡ್ಸು ನಮಗೆ ಶೀಟ್ಸು ಈ ಥರ ಬ್ಲೂ ಶೀಟ್ಸು ಕವರ್ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಕೊಟೇಶನ್ ಎಲ್ಲ ತೊಗೊಂಡಿದ್ದೀವಿ. ಸಾಧ್ಯ ಆದವರು ರೆಸ್ಪಾಂಡ್ ಮಾಡಬೇಕು ಅಥವಾ ನಾವು ಸಹಾಯ ಮಾಡ್ತೀವಿ ಅನ್ನೋರು ನೀವು ಪರ್ಸ್ನಲಾಗಿ ಶೀಟ್ ಕೂಡ ಕೊಡಿಸ್ಬೋದು, ಅಥವಾ ನಿಮಗೆ ಆ್ಯಂಗಲ್ಸು ಈ ಥರ ರಾಡ್ಸ್ ಏನಾರು ಕೊಡಿಸೋವಂಥ ವ್ಯವಸ್ಥೆ ಇದ್ದರೆ ನೀವು ಅದನ್ನು ಕೂಡ ಮಾಡ್ಬೋದು. ಯಾಕಂದರೆ ರಾಡನ್ನು ಫಿಕ್ಸ್ ಮಾಡಿ ಅದ್ರ ಮೇಲೆ ಶೀಟ್ಸ್ನ ಕೊಡಿಸೋ ಆ ಥರದ ಪ್ಲ್ಯಾನಿಂಗ್ ನಮ್ಮ ವೆಲ್ಡರ್ ಹೇಳಿದ್ದಾರೆ. ಸೊ ಹಾಗಾಗಿ ಸಾಧ್ಯ ಆದಷ್ಟು ರೀತಿಯಲ್ಲಿ ಸಹಾಯ ಮಾಡಿ, ಸೊ ದಟ್ ಅಡ್ದಲ್ಲಿ ನಾವು ಈ ಶೆಡ್ನ ಕವರ್ ಮಾಡಿ ರಾತ್ರಿ ಹೊತ್ತು ಕೂಡ ನಾವು ನಿಶ್ಚಿಂತೆಯಾಗಿ ಹಸುಗಳನ್ನ ಇಲ್ಲೇ ಕಟ್ಟೋ ಒಂದು ವ್ಯವಸ್ಥೆ, ಅಥವಾ ಅವುಗಳಿಗೆ ಇನ್ ಫ್ಯೂಚರಲ್ಲಿ ದಾರಾನೇ ಕಟ್ಟದೆ ಅವುಗಳ ಮನ್ಸಿಗೆ ಬಂದಂಗೆ ಎಲ್ಲಿ ಬೇಕಾದ್ರೆ ಮಲಗುವಂಥ ವ್ಯವಸ್ಥೆ ಮಾಡೋ ಕಾರ್ಯದಲ್ಲಿ ನೀವು ಕೂಡ ಕೈ ಜೋಡಿಸಿ. ಥ್ಯಾಂಕ್ ಯು ಆ್ಯಂಡ್ ಮೋರ್ ಪವರ್ ಟು ಯು ಆಲ್, ಆ್ಯಂಡ್ ಥ್ಯಾಂಕ್ಸ್ ಒನ್ಸ್ ಅಗೇನ್ ಫಾರ್ ಹೆಲ್ಪಿಂಗ್ ಅಸ್. ಗಾಡ್ ಬ್ಲೆಸ್ ಆಲ್.